ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ವೇದಾಂತ ಅಕಾಡೆಮಿಯ ದೇವರಾಜ್ ಕುಮಾರ್. ಈ ವಿಡಿಯೋ GPSTR ಪರೀಕ್ಷೆಯ ಅವಲೋಕನದ ಕುರಿತು. ಈ ವಿಡಿಯೋ ನೋಡೋಕ್ಕಿಂತ ಪೂರ್ವದೊಳಗಡೆ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳುತ್ತಾ, ಹಾಗಾದರೆ ಸ್ಪರ್ಧಾರ್ಥಿಗಳಿಗೆ GPSTR ಪರೀಕ್ಷೆ ಕುರಿತು ಅವಲೋಕನ. ಈ ವಿಡಿಯೋ ನಿಮ್ಗೆ ಗೊತ್ತಿರೋ ಹಾಗೆ ಈಗಾಗಲೇ ಶಿಕ್ಷಣ ಇಲಾಖೆ ಹಾಗೂ ಶಿಕ್ಷಣ ಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಈಗ ಸದ್ಯದಲ್ಲಿ GPSTR ಪರೀಕ್ಷೆಯನ್ನು ನಾವು ಕಾಲ್ಫಾರ್ಮ್ ಮಾಡ್ತೀವಿ, ಶಿಕ್ಷಕರ ಆಯ್ಕೆಯನ್ನು ಮಾಡ್ಕೊಳ್ತೀವಿ ಅಂತ. ಹೀಗಾಗಿ ಇದೊಂಥರ ಸಂತೋಷದ ಸುದ್ದಿ. ಅದಕ್ಕಾಗಿ ತಯಾರಿಯನ್ನು ಮಾಡ್ಕೋಬೇಕಾಗ್ತದೆ ಎಲ್ಲರೂ. ಹೀಗಾಗಿ ಇಲ್ಲಿ ನೀವು ಒಂದು ಏನಪ್ಪ ಅಂತ ಒಂದು ಸಾಮಾನ್ಯವಾದಂಥ ಒಂದು ಬೇಸಿಕ್ ಏನಪ್ಪ ಅಂತಂತಂದರೆ, ಈ ಒಂದು ಎಕ್ಸಾಮನ್ನು ನೀವು ತೆಗೆದುಕೊಳ್ಬೇಕಾಯ್ತು ಅಂತಂತಂದ್ರೆ ಕ್ವಾಲಿಫಿಕೇಷನ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ B.Ed ಕಂಪಲ್ಸರಿ ಇರ್ತದೆ. BA B.Ed BSc B.Ed ಅಂದರೆ ಡಿಗ್ರಿ ಆಗಿರಲೇಬೇಕು. ಅದರ ಜೊತೆಗೆ B.Ed ಕಂಪಲ್ಸರಿ. ಅದರ ಜೊತೆಗೆ ಏನಪ್ಪ ಅಂತಂತಂದ್ರೆ 6th to 8th ಇರೋದ್ರಿಂದ ಹೀಗಾಗಿ ಪೇಪರ್ 2 TET ಪರೀಕ್ಷೆ ಒಳಗಡೆ ನೀವು ಎಲಿಜಿಬಿಲಿಟಿಯನ್ನು ಕಂಪಲ್ಸರಿಯಾಗಿ ತೆಗೆದುಕೊಳ್ಳಲೇಬೇಕು. ಅದಕ್ಕಾಗಿ ಈ ಒಂದು ಪರೀಕ್ಷೆ ಏನಪ್ಪ ಅಂತಂತಂದ್ರೆ ಕ್ವಾಲಿಫೈಡ್ ಆಗ್ತೀರ ನೀವು. ಹೀಗಾಗಿ ಈ ಒಂದು ಪರೀಕ್ಷೆಗಳೊಳಗಡೆ ಒಟ್ಟಾರೆಯಾಗಿ 3 ಪೇಪರ್ಗಳು ಬರ್ತವೆ. ಹೀಗಾಗಿ ಈಗಾಗಲೇ ನಾನು ನಿಮಗೆ ಒಂದು ಹಳೆಯ ವಿಡಿಯೋದೊಳಗಡೆ ನೋಡಿದ್ರಿ, ಇದ್ರ ಬಗ್ಗೆ ನಾನು ವಿಸ್ತಾರವಾಗಿ ಹೇಳಿದ್ದೀನಿ. ಇಲ್ಲಿ 3 ಪೇಪರ್ಗಳು ಬರ್ತವೆ. 1ನೇ ಪೇಪರ್ 150 ಮಾರ್ಕ್ಸ್ಗೆ, ಅದು MCQR ಸಂಬಂಧಪಟ್ಟಂಥದ್ದು. 2ನೇ ಪೇಪರು ಇಲ್ಲಿ 150 ಮಾರ್ಕ್ಸ್ಗೆ, ಇದರಲ್ಲಿ 50 ಮಾರ್ಕ್ಸ್ MCQ ಇರ್ತದೆ. ಅದರ ಜೊತೆಗೆ ಇನ್ನು 100 ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ರೈಟ್ ಒಳಗಡೆ ನಿಮ್ಗೆ ರಿಟರ್ನ್ ಟೆಸ್ಟ್ ಇರ್ತದೆ. ಇದೆರಡು ಸೇರಿ 150 ಮಾರ್ಕ್ಸ್ಗೆ. ಇನ್ನು ಪೇಪರ್ 3 ಒಳಗಡೆ 100 ಮಾರ್ಕ್ಸ್. ಇದು ಕೂಡ ಏನಪ್ಪ ಅಂತಂತಂದ್ರೆ ಡಿಸ್ಕ್ರಿಪ್ಟಿವ್ ಒಂದು ಮಾದರಿ ಒಳಗಡೆ ಏನಾಗ್ತದೆ ಅಂತಂದ್ರೆ ಈ ಒಂದು ಪರೀಕ್ಷೆ ಇರ್ತತಿ ಅಂತ. ಓಕೆ, ಹೀಗಾಗಿ ಇಲ್ಲಿ ಮೊದಲನೇ ಪೇಪರ್ ನಾವು ನೋಡಿದಾಗ ಜನರಲ್ ನಾಲೆಡ್ಜ್ ಪೇಪರ್ 150 ಮಾರ್ಕ್ಸ್ಗೆ. ಇಲ್ಲಿ ಯಾವ್ಯಾವ ವಿಷಯಗಳನ್ನು ಕೇಳ್ತಾರೆ ಅಂತಂತಂದ್ರೆ ಸಾಮಾನ್ಯ ಕನ್ನಡ 25 ಅಂಕಗಳಿಗೆ, ಸಾಮಾನ್ಯ ಇಂಗ್ಲಿಷ್ 25, ಸಾಮಾನ್ಯ ಜ್ಞಾನ 25, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಗಳಿಗೆ 15 ಅಂಕಗಳು, ನಂತರ ಕಂಪ್ಯೂಟರ್ ಸಾಕ್ಷರತೆಗೆ 10 ಅಂಕಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಪ್ಲಸ್ ಮತ್ತೇನಪ್ಪ ಅಂದ್ರೆ ಬೋಧನಾ ವಿಧಾನ ಸೇರಿಸಿ 50 ಅಂಕಗಳು. ಒಟ್ಟಾರೆಯಾಗಿ 150 ಅಂಕಗಳು ಇರ್ತವೆ. ಈ ಸಾಮಾನ್ಯ ಕನ್ನಡದೊಳಗಡೆ ಅತಿ ಏನಪ್ಪ ಅಂತಂದರೆ ಇದರೊಳಗಡೆ ಗ್ರಾಮರ್ ಕೂಡ ಬರೋಂಥದ್ದು ಭಾರಿ ಸಾಮಾನ್ಯವಾಗಿ ಇರುವಂತಹ ಒಂದು ಪ್ರಶ್ನೆಗಳು ಇದರೊಳಗಡೆ ಇರ್ತವೆ. ಇದನ್ನು ನಂತರದ ಒಂದು ವಿಡಿಯೋದೊಳಗಡೆ ನಾವು ಸವಿಸ್ತಾರವಾಗಿ ಹಳೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ನಾವು ವಿಶ್ಲೇಷಣೆಯನ್ನು ಮಾಡೋಣ. ನಂತರ 2ನೇ ಒಂದು ಪತ್ರಿಕೆಯೊಳಗಡೆ ನಾವು ನೋಡೋದಾದರೆ ಇದು ಇಲ್ಲಿ ಕೂಡ 150 ಅಂಕಗಳಿಗೆ ಸಂಬಂಧಪಟ್ಟಂಥದ್ದು. 50 + 100 = 150. 50 ನಿಮಗೆ MCQ ಮಾದರಿಯ ಒಂದು ಪ್ರಶ್ನೆಗಳು ಬರ್ತವೆ, ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು ಬರ್ತವೆ 50 ಮಾರ್ಕ್ಸ್ದು. ಇನ್ನು 100 ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲೇ ರಿಟರ್ನ್ ಟೆಸ್ಟ್ ಅಂತ ಹೇಳದೆ ಇಲ್ಲಿ 2 ಮತ್ತು 3 ವಾಕ್ಯದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಬರೆಯಿರಿ ಅಂತ ಬರ್ತದೆ. ಇನ್ನು 6 ಮತ್ತು 8 ವಾಕ್ಯದಲ್ಲಿ ಬರವಣಿಗೆ ರೂಪದ ಪ್ರಶ್ನೆಗಳು ಬರ್ತಾವ. ಹೀಗೆ ಒಟ್ಟಾರೆಯಾಗಿ ಇಲ್ಲಿ 100 ಪ್ರಶ್ನೆಗಳು ನೀವು ಏನಪ್ಪ ಅಂತಂದ್ರೆ ರಿಟರ್ನ್ಗೆ ಸಂಬಂಧಪಟ್ಟಂಥದ್ದು. ಹೀಗಾಗಿ ಇಲ್ಲಿ ನೀವು ಬಹಳಷ್ಟು ತಯಾರಿಯನ್ನು ನಡೆಸಬೇಕಾಗ್ತದೆ. ಯಾಕೆಂತಂದರೆ ಇಲ್ಲಿ ಬರವಣಿಗೆ ರೂಪ ಇರುವುದರಿಂದ ನಿಮ್ಮ ಅಕ್ಷರಗಳು ದುಂಡಾಗಬೇಕು. ಅದರ ಜೊತೆಗೆ ಇಲ್ಲಿ ನೀವು ಬರವಣಿಗೆಯ ಒಂದು ಸ್ಪೀಡನ್ನು ಹೆಚ್ಚಿಗೆ ಮಾಡ್ಕೋಬೇಕಾಗ್ತದೆ. ಯಾಕೆಂತಂದರೆ ಎಲ್ಲ ಪ್ರಶ್ನೆಗಳಿಗೆ ನೀವು ಕಂಪಲ್ಸರಿಗೆ ಟಚ್ ಮಾಡಲೇಬೇಕು. ಏಕೆಂತಂದರೆ ಅತಿ ಹೆಚ್ಚು ನೀವು ಸ್ಕೋರನ್ನು ತೆಗಿಬೇಕು ಅಂತಂತಂದರೆ ಇಲ್ಲಿ ಅಕ್ಷರಗಳು ದುಂಡಾಗಿ ಅದರ ಜೊತೆಗೆ ನೀವು ಬರವಣಿಗೆಯ ಒಂದು ವೇಗವನ್ನು ಕೂಡ ನೀವು ಏನಪ್ಪ ಅಂತಂತಂದರೆ ಜಾಸ್ತಿಗೊಳಿಸಿದರೆ ನೀವು 100% ನೀವು ಅತಿ ಹೆಚ್ಚು ಅಂಕಗಳನ್ನು ನೀವು ತೆಗೆದುಕೊಳ್ಳಬಹುದು ಸೆಕೆಂಡ್ ಪೇಪರ್ದೊಳಗಡೆ. ಇಲ್ಲಿ ಕಡ್ಡಾಯವಾಗಿ ಏನಪ್ಪ ಅಂದ್ರೆ 45% ನೀವು ಅಂಕಗಳನ್ನು ಗಳಿಸಲೇಬೇಕಾಗ್ತತಿ ಅಂತ ಈ ಒಂದು 2ನೇ ಪತ್ರಿಕೆಯೊಳಗಡೆ ಇರೋಂಥದ್ದು. ಇನ್ನು 3ನೇ ಪತ್ರಿಕೆ ಪೇಪರ್ 3 ಇಲ್ಲಿ ಕೂಡ ಈಗಾಗಲೇ ಹೇಳಿದ ಹಾಗೆ 100 ಅಂಕಗಳಿಗೆ ಪ್ರಶ್ನೆಗಳು. ಇದು ಬರವಣಿಗೆ ರೂಪದೊಳಗಡೆ ಟೋಟಲ್ ಆಗಿ ಏನಪ್ಪ ಅಂತಂದ್ರೆ ಇದು ಡಿಸ್ಕ್ರಿಪ್ಟಿವ್ ರೀತಿಯೊಳಗಡೆ ಅಂದರೆ ರಿಟರ್ನ್ ಟೆಸ್ಟ್ ಮಾದರಿ ಒಳಗಡೆ ಇರೋಂಥದ್ದು. ಹೀಗಾಗಿ ಇಲ್ಲಿ 50% ನೀವೇನಪ್ಪ ಅಂತಂದರೆ ಇಲ್ಲಿ ಅಂಕಗಳನ್ನು ತೆಗೆದುಕೊಳ್ಬೇಕು, ಅಂದಾಗ ಮಾತ್ರ ಕ್ವಾಲಿಫೈಡ್ ಆಗ್ತೀರ ನೀವು ಅಂತ. ಓಕೆ, ಹೀಗಾಗಿ ಈ 3 ಪೇಪರ್ಗಳು ಏನಪ್ಪ ಅಂತಂದ್ರೆ ಈ GPSTR ಪರೀಕ್ಷೆಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ನೀವು ಈಗಿಂದ ನೀವು ತಯಾರಿ ಮಾಡಿದ್ರಿ ಅಂತಂತಂದರೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ನೀವು ಆಯ್ಕೆಯಾಗುವಲ್ಲೂ ಸುಲಭಗೊಳ್ಳುತ್ತದೆ ಅಂತ. ಏಕೆಂದರೆ ಈಗಾಗಲೇ ಗೊತ್ತಿರೋ ಹಾಗೆ TET ಕಾಲ್ಫಾರ್ಮ್ ಆಕತಿ ಅಂತಂದು ಹೇಳಿದ್ವಿ. ಹೀಗಾಗಿ ಅತಿ ವೇಗದೊಳಗಡೆ ಅದೇನು ಮಾಡಿದರು ಅಂತಂದ್ರೆ ಪ್ರೋಸೆಸ್ಸನ್ನು ಮುಗಿಸಿದ್ರು. ಏಕೆಂದರೆ ಕೆಲವೊಂದಿಷ್ಟು ಮಂದಿ ನಂಬಲಿಲ್ಲ
ಯಾವುದು ಟಿ ಕರೀತಾರೆ ಬರೀ 20-30 ದಿವಸದೊಳಗಡೆ ಅದು ಹೆಂಗೆ ಮುಗಿತೈತಿ ಅಂತ. ಬಟ್ ಇಲಾಖೆ ಏನು ಮಾಡಿಬಿಡ್ತು ಅಂತಂದ್ರೆ ಸಡನ್ನಾಗಿ ಕಾಲ್ ಫಾರ್ ಮಾಡಿ ನಿಮ್ಗೆ ಅತಿ ಬೇಗದೊಳಗಡೆ ಕೀ ಆನ್ಸರನ್ನು ಕೊಟ್ಟರು. ಅದೇ ಮಾದರಿಯೊಳಗಡೆ ಹೇಳೋಕ್ಕಾಗೋದಿಲ್ಲ. ನೀವು ತಡ ಮಾಡ್ದೇ ನೀವೇನು ಮಾಡಬೇಕು ಅಂತ ಈಗಿಂದ ನೀವೇನು ಮಾಡಬೇಕು, ಇದರ ಬಗ್ಗೆ ಸ್ಟಡಿಯನ್ನು ನಡೆಸಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಹೀಗಾಗಿ ನೀವು ಈ ಒಂದು 3 ಮಾದರಿಯ ಒಂದು ಪ್ರಶ್ನೆ ಪತ್ರಿಕೆನ ಇಟ್ಕೊಂಡು ನೀವೇನಾದರೂ ಸ್ಟಡಿ ಮಾಡಿದ್ರಿ ಅಂತಂದರೆ ಈ ಬಾರಿ ನೀವೇನು ಮಾಡ್ಬೋದು, GPST ಪರೀಕ್ಷೆಯನ್ನು ಅತಿ ಸರಳದೊಳಗಡೆ ನೀವೇನು ಮಾಡ್ಬೋದು, ಕ್ವಾಲಿಫೈಡ್ ಆಗ್ಬೋದು ಅಂತ ಹೇಳುತ್ತಾ, ನಂತರ ಮುಂದಿನ ವಿಡಿಯೋದೊಳಗಡೆ ಪ್ರಶ್ನೆ ಪತ್ರಿಕೆಯ ಒಂದು ಅವಲೋಕನವನ್ನು ಮಾಡೋಣ. ಹಳೆಯ GPST ಪರೀಕ್ಷೆಯ ಪೇಪರ್ 1, ಪೇಪರ್ 2, ಪೇಪರ್ 3 3 ಪ್ರಶ್ನೆ ಪತ್ರಿಕೆ ಒಂದು ಅವಲೋಕನವನ್ನು ಮಾಡೋಣ. ಓಕೆನಾ?